ಆಕಾಶವಾಣಿ ಮಂಗಳೂರು. ಜಿಯೋಸ್ ಫಿಟ್ನೆಸ್ ಕ್ಲಬ್ ಫಿಟ್ನೆಸ್ ಮಂತ್ರ. ಇಂದಿನ ಕಾರ್ಯಕ್ರಮದಲ್ಲಿ ಜುಂಬಾ ಡ್ಯಾನ್ಸ್ ಕೋಚ್ ಆಗಿರುವ ನಮ್ರತಾ ಶೇಖರ್ ಇವರೊಡನೆ ಸಂದರ್ಶನ ಕೇಳೋಣ. ನಮಸ್ಕಾರ ಕೇಳುಗರೆ, ನಮ್ಮ ಜೊತೆ ಇದ್ದಾರೆ ಜಿಯೋಸ್ ಫಿಟ್ನೆಸ್ ಕ್ಲಬ್ ಮಂಗಳೂರು ಇಲ್ಲಿನ ಜುಂಬಾ ಟ್ರೈನರ್ ಆಗಿರತಕ್ಕಂತಹ ನಮ್ರತಾ ಶೇಖರ್ ಅವರು. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ ಮೇಡಮ್, ಈ ಜುಂಬಾ ಅಂದ್ರೆ ಏನು, ಎಲ್ಲಿಂದ ಬಂದಿರುವಂತಹ ಶಬ್ದ ಇದು? ಸೊ ಜುಂಬಾ ಅಂದ್ರೆ ಇಟ್ ಈಸ್ ಅ ಡಾನ್ಸ್ ಇನ್ ದ ಫಾರ್ಮ್ ಆಫ್ ಎಕ್ಸಸೈಸ್. ಅದನ್ನು ನಾವು ಎರಡನ್ನು ಕಂಬೈನ್ ಮಾಡ್ತೀವಿ, ಎಕ್ಸಸೈಸ್ ಮತ್ತು ಡ್ಯಾನ್ಸನ್ನು. ಆ್ಯಂಡ್ ಇದು ಬಂದಿರೋದು US ಇಂದ. ಅದು ಸ್ಟಾರ್ಟ್ ಮಾಡಿರೋದು ಬೆಟೋ ಪೆರೆಸ್ ಎಂಬ ವ್ಯಕ್ತಿ. ಇದು ಅವರು ಹೇಗೆ ಸ್ಟಾರ್ಟ್ ಮಾಡಿದ್ರಂದ್ರೆ, ಅವರು ಇನಿಷಿಯಲಿ ಅಲ್ಲಿ US ಅಲ್ಲಿ ಕ್ಲಾಸಸ್ ತಗೊಳ್ತಾ ಇದ್ರು. ಬಟ್ ಒಂದು ದಿವಸ ಅವರಿಗೆ ಮ್ಯೂಸಿಕ್ ಏನೋ ಅವ್ರಿಗೆ ಮರ್ತೋಯ್ತು ಅಂತ ಹೇಳ್ಕೊಂಡು ಅವರು ಏನು ಮಾಡಿದ್ರು, ಇದ್ದ ಮ್ಯೂಸಿಕನ್ನೇ ಸ್ವಲ್ಪ ಕಂಪೋಸ್ ಎಲ್ಲ ಮಾಡಿ ಅದಕ್ಕೆ ಒಂದು ನ್ಯೂ ವರ್ಷನ್ ಆಗಿ ಒಂದು ಹೊಸ ಹೆಸರೇ ಇಟ್ರು, ಜುಂಬಾ ಅಂತ. ಸೊ ಅಲ್ಲಿಂದ ಅದು ಸ್ಟಾರ್ಟ್ ಆಗಿದ್ದು ಈಗ ಎಲ್ಲ ವರ್ಲ್ಡ್ ವೈಡ್ ಸ್ಪ್ರೆಡ್ ಆಗಿದೆ. ಸೊ ಅದು ಎಲ್ಲ ಸಾಂಗ್ಸ್ ಕಂಬೈನ್ ಆಗಿರುತ್ತೆ, ಅಂದರೆ ಸಾಲ್ಸಾ, ಕುಂಬಿಯಾ, ರೆಗೆತಾನ್. ಸೊ ಇವೆಲ್ಲ ಕಂಬೈನ್ ಆಗಿ ಅವರು ಜುಂಬಾ ಅಂತ ಇಟ್ಟಿದ್ದಾರೆ. ಈಗ ನೀವು ಎಷ್ಟು ವರ್ಷದಿಂದ ಈ ಜುಂಬಾ ಟ್ರೈನಿಂಗ್ ಅನ್ನ ನೀಡ್ತಾ ಇದ್ದೀರಿ? ನಾನು ಆಲ್ಮೋಸ್ಟ್ ಒಂದು 12 years ಆಗ್ತಾ ಬಂತು. ಸೊ ಅಟ್ ದಿ ಏಜ್ ಆಫ್ 21 ಸ್ಟಾರ್ಟ್ ಮಾಡಿದ್ದೀನಿ ಇದನ್ನು. ಖಂಡಿತ ಗೊತ್ತಾಗ್ತಿಲ್ಲ. ಹೌದು, ಹೋಪಿಂಗ್ ಐ ವಿಲ್ ಕಂಟಿನ್ಯೂ. ಸೊ ನೋಡ್ಬೇಕು. ಸರಿ, ಈಗ ಸಾಮಾನ್ಯವಾಗಿ ವರ್ಲ್ಡ್ ವೈಡ್ ಅಲ್ಲಿ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂತಹ ಜುಂಬಾ ಹೆಚ್ಚಾಗಿ ಈ ಮ್ಯಾರಥಾನ್ಗಳಲ್ಲೆಲ್ಲ ಪ್ರದರ್ಶಿಸಲ್ಪಡ್ತದೆ, ಮತ್ತೆ ಜಿಮ್ಗಳಲ್ಲಿ ಇದನ್ನ ಸಾಮಾನ್ಯವಾಗಿ ಟ್ರೈನಿಂಗ್ ಕೊಡಲಾಗ್ತದೆ. ಈ ಮ್ಯಾರಥಾನ್ಗಳಲ್ಲಿ ಮಾಡಿದಾಗ ಜನರ ಪ್ರತಿಕ್ರಿಯೆ ತುಂಬಾ ಚೆನ್ನಾಗಿರ್ತದೆ. ಅದರ ಬಗ್ಗೆ ಹೇಳೋದಾದ್ರೆ, ಸೊ ಮ್ಯಾರಥಾನ್ ಯಾವಾಗಲೂ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾವಾಗಲೂ ಒಂದು ವಾರ್ಮ್ ಅಪ್ ಬೇಕೇ ಬೇಕು. ಯಾವುದೇ ಎಕ್ಸಸೈಸ್ ಆಗಿರಲಿ, ಜುಂಬಾ ಆಗಲಿ ಅವ್ರು ಎನಿಥಿಂಗ್. ಸೊ ರನ್ನಿಂಗ್ ಮಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ವಾರ್ಮ್ ಅಪ್ ಇರಲಿ ಅಂತ ಅವರು ಜುಂಬಾವನ್ನು ಇಡ್ತಾರೆ. ಅವರಿಗೆ ಅದು ಯಾಕೆ ಅಷ್ಟು ಇಂಟ್ರೆಸ್ಟಿಂಗ್ ಅಂದ್ರೆ ಸಾಂಗ್ಸ್, ಹಾಡುಗಳು. ಸೊ ನಮ್ಗೆ ಹಾಡು ಬಂದ ತಕ್ಷಣ ನಾವು ಡ್ಯಾನ್ಸ್ ಮಾಡಲೇಬೇಕು ಅದೊಂದು, ಅದು ಎಲ್ಲರಲ್ಲೂ ಇರ್ತದೆ ಕ್ರೇಜ್. ಸೊ ಅದೊಂದು ರೀಸನ್ಕ್ಕೆ ನಾವು ವಾರ್ಮ್ ಅಪ್ ಅನ್ನು ಆ ಮ್ಯೂಸಿಕ್ ಅನ್ನು ಆಡ್ ಮಾಡಿಕೊಂಡು ಅವರಿಗೆ ಸಹ ಒಂದು ಇಂಟ್ರೆಸ್ಟಿಂಗ್ ಆಗಿರ್ಲಿ ಅಂತ ಹೇಳಿ ನಾವು ಒಂದು ಸಣ್ಣ ವಾರ್ಮ್ ಅಪ್ ಸೆಷನ್ಸ್ ಇಡ್ತೀವಿ. ಹಾಗೆ ಎಲ್ಲ ಕ್ಲಾಸಸ್ ಅಲ್ಲಿ ಸಹ. ಸೊ ನಾರ್ಮಲಿ ಕ್ಲಾಸಸ್ ಜನರಿಗೆ ಇಷ್ಟ, ಯಾಕಂದ್ರೆ ಅದು ಬೋರಿಂಗ್ ಆಗಿ ಇರಲ್ಲ. ಎಕ್ಸಸೈಸ್ ಅದೊಂದು ಡಾನ್ಸ್ ತರ ಇರ್ತದೆ, ಮತ್ತು ಹಾಡು ಕೇಳುವಾಗ ಸಹ ನಮ್ಗೆ ಒಂಥರ ಒಂದು ಖುಷಿ. ಸೊ ಅದಕ್ಕೆ ಮೋಸ್ಟ್ ಆಫ್ ದೆಮ್ ವಿಲ್ ಕಮ್ ಟು ದ ಕ್ಲಾಸ್. ಓಕೆ, ಈಗ ಸಾಮಾನ್ಯವಾಗಿ ಈ ಮ್ಯಾರಥಾನ್ ಅಂತಹ ಇವೆಂಟ್ಗಳಲ್ಲಿ ಸುಮಾರು 4-5 ಸಾವಿರ ತನಕ ಜನ ಸೇರಿರ್ತಾರೆ. ಅಷ್ಟು ದೊಡ್ಡ ಕ್ರೌಡ್ ಅನ್ನ ನೀವು ಅಟ್ರಾಕ್ಟ್ ಮಾಡುವಂಥದ್ದು ಅದು ಹೇಗೆ ಮೇಡಮ್? ಸೊ ಅದೇ ನಾನು ಹೇಳಿದಲ್ಲ, ಒಂದು ಬೇಸಿಕ್ ಥಿಂಗ್ ಇಸ್ ನಮ್ದು ಸಾಂಗ್ಸ್. ಮತ್ತು ನಾವು ಏನು ಮಾಡ್ತೀವಿ, ನಾವು ಮಧ್ಯದಲ್ಲಿ ಬೊಬ್ಬೆ ಹೊಡಿತೀವಿ, ಹೇ ಅಂತ ಹೇಳ್ಕೊಂಡು. ಬಿಕಾಸ್ ನಾವು ಸಹ ಅಲ್ಲಿ ಸ್ಟೇಜಲ್ಲಿ ಸುಮ್ಮನೆ ನಿಂತ್ಕೊಂಡು ಡ್ಯಾನ್ಸ್ ಮಾಡಿದರೆ ಅವ್ರಿಗೆ ಸಹ ಅಷ್ಟು ಅದು ಇಂಟರ್ಯಾಕ್ಟ್ ಆಗೋದಿಲ್ಲ. ಮತ್ತೇನು ಮಾಡ್ತೀವಿ, ಕೆಲವೊಮ್ಮೆ ಕೆಳಗೆ ಹೋಗಿ ಅವ್ರ ಜೊತೆ ಸಹ ನಾವು ಹೋಗಿ ಡ್ಯಾನ್ಸ್ ಮಾಡ್ತೀವಿ. ಸೊ ಆವಾಗ ಅದು ಇನ್ನೂ ಸಹ ಅವ್ರಿಗೆ ಮೋಟಿವೇಟ್ ಆಗಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಬೇಸಿಕಲಿ ಮೇನ್ ಥಿಂಗ್ ಇಸ್ ಸಾಂಗ್. ಅದು ಸಾಂಗ್ಸ್ ಬಂದ ತಕ್ಷಣ ಎಲ್ಲರೂ ನಾವು ಸ್ಪೆಷಲಿ ನಾವು ಕ್ರೌಡನ್ನು ನೋಡ್ಕೊಂಡು, ಇವಾಗ ಓಲ್ಡ್ ಏಜ್ ಕ್ರೌಡ್ ಎಲ್ಲ ಇದ್ರೆ, ಮಿಡ್ ಏಜ್ ಕ್ರೌಡ್ ಎಲ್ಲ ಇದ್ರೆ, ನಾವು ಅಂಥ ಸಾಂಗ್ಸೇ ಸೆಲೆಕ್ಟ್ ಮಾಡ್ತೀವಿ. ಸ್ವಲ್ಪ ಅಂದರೆ ರೆಟ್ರೋ ಸಾಂಗ್ಸ್ ಮಿಕ್ಸ್ ಮಾಡಿ ಆವಾಗ ಸಾಂಗ್ಸಿಗೆ ಕನೆಕ್ಟ್ ಆಗ್ತಾರೆ. ಅವರಿಗೆ ಸಹ ಡ್ಯಾನ್ಸ್ ಮಾಡುವಾಗ ಸ್ವಲ್ಪ ಖುಷಿ ಆಗ್ತದೆ. ಸೊ ಏಜ್ ಗ್ರೂಪ್ ನೋಡ್ಕೊಂಡು ನಾವು ಸಹ ಸಾಂಗ್ ಸೆಲೆಕ್ಟ್ ಮಾಡಿ ಮಿಕ್ಸ್ ಮಾಡ್ತೀವಿ. ಸಾಮಾನ್ಯವಾಗಿ ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾರೆ ಆ ಟೈಮಲ್ಲಿ. ಹೌದು. ಈಗ ನಿಮ್ಮ ಈ ಜುಂಬಾ ಟ್ರೈನರ್ ಆಗಿ ನೀವು ಆ ಕೆರಿಯರ್ ಅನ್ನ ಸ್ಟಾರ್ಟ್ ಮಾಡಿದ ಉದ್ದೇಶ ಏನು, ಹಿನ್ನೆಲೆ ಏನಾದ್ರೂ ಇದೆಯಾ ಅದಕ್ಕೆ? ಹೌದು, ಆ್ಯಕ್ಚುಲಿ ನಾನು ವರ್ಕ್ ಮಾಡೋದು IT ಕಂಪನಿಗೆ. ಸೊ ನೈಟ್ ಶಿಫ್ಟ್ ಮಾಡ್ತಾ ಇದ್ದೆ. ನನಗೆ ಒಂದಿತ್ತು, ಆವಾಗ ನೈಟ್ ಶಿಫ್ಟ್ ಮಾಡುವಾಗ ಬೆಳಿಗ್ಗೆ ಇಡೀ ದಿವಸ ಮಲಗಿದ್ರೆ ಮತ್ತೆ ಅದು ಹೋಲ್ ಡೇ ವೇಸ್ಟ್ ಆಗ್ತದೆ ಅಂತ ಹೇಳ್ಕೊಂಡು, ಬೇಡ ಒಂದು ಏನಾದರೂ ಹೋಗಿ ಎಕ್ಸಸೈಸ್ ಮಾಡು ಅಂತ ಹೇಳಿ ನಾನು ಜುಂಬಾ ಕ್ಲಾಸಸ್ಗೆ ಹೋಗ್ತಾ ಇದ್ದೆ. ಅಲ್ಲಿದು ಮೇಡಮ್ ಅಂದರೆ ಆಗ ಕ್ಲೈಂಟ್ ಆಗಿದ್ದೆ. ಅಲ್ಲಿ ಮೇಡಮ್ ಹೇಳಿದ್ರು, ನೀನು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯಾ, ನೀನು ಯಾಕೆ ಅದನ್ನು ಪ್ರೊಫೆಷನ್ ಆಗಿ ತಗೊಳ್ಬೋದಲ್ಲ ಅಂತ ಹೇಳ್ಕೊಂಡು ಐ ವಾಸ್ ಲೈಕ್ ಓಕೆ, ಸ್ವಲ್ಪ ಇನ್ಕಮ್ಸ್ ಆಗ್ತದೆ ಅಲ್ಲ ಅಂತ ಹೇಳಿ ಅವರು ಮೇಡಮ್ ಒಂದು ಮೋಟಿವೇಶನ್ ಕೊಟ್ಟರು ನನಗೆ. ಸೊ ಅವ್ರದ್ದು ಒಂದು ಮಾತನ್ನು ಸೀರಿಯಸ್ ತಗೊಂಡು ಸರ್ಟಿಫಿಕೇಶನ್ ಮಾಡಿ ಅದನ್ನು ಕಂಟಿನ್ಯೂ ಮಾಡಿದೆ.
ಈಗ ಈ ಜುಂಬಾ ಸರ್ಟಿಫಿಕೇಟ್ ಕೋರ್ಸನ್ನು ಮಾಡುವಂಥದ್ದು ಒಬ್ಬ ಟ್ರೈನರ್ ಆಗಿ ಇದು ಕಂಪಲ್ಸರಿಯಾ ಅಥವಾ ಯಾರು ಬೇಕಾದರೂ ಮಾಡಬಹುದಾ, ಹೇಗೆ? ಇದು ಕಂಪಲ್ಸರಿ. ಯಾಕಂದರೆ ಇವಾಗ ಏನಾಗ್ತಾ ಇದೆ ಅಂದರೆ ಎಲ್ಲ ಡಾನ್ಸರ್ಸು ಇದನ್ನು ಪ್ರೊಫೆಷನ್ ಆಗಿ ತಗೊಂಡು ಎಲ್ಲ ಕಡೆ ಸ್ಟಾರ್ಟ್ ಮಾಡಿದ್ದಾರೆ. ಸರ್ಟಿಫಿಕೇಷನ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ಬಿಕಾಸ್ ನೀವು ಸರ್ಟಿಫಿಕೇಷನ್ ಮಾಡುವಾಗ ಜುಂಬಾ ಹೇಗೆ ನಡೆಯುವುದು ಅದರ ಒಂದು ಪ್ಯಾಟರ್ನ್ ಇರ್ತದೆ. ನಾವು ಒಂದು ಸಾಂಗನ್ನು ಒಂದೇ ಸ್ಟೆಪ್ ಹಾಕಿ ಇಡೀ ಸಾಂಗಿಗೆ ಕವರ್ ಮಾಡೋದಲ್ಲ. ಸೊ ಒಂದೊಂದು ಪಾರ್ಟ್, ಒಂದೊಂದು ಬಾಡಿಗೆ ಒಂದೊಂದು ಸಾಂಗ್, ಒಂದೊಂದು ಸ್ಟೆಪ್ಸ್ ಇರ್ತದೆ. ಅದನ್ನೆಲ್ಲ ಹೇಳಿಕೊಡ್ತಾರೆ ಜುಂಬಾದಲ್ಲಿ. ಈಗ ಡ್ಯಾನ್ಸಸ್ ಏನು ಮಾಡ್ತಾರೆ, ಓಕೆ ಒಂದು ಕ್ಲಾಸ್ ಮಾಡಬೇಕಾ, ಕ್ಲಾಸ್ ಮಾಡ್ತಾರೆ, ಜಂಪಿಂಗ್ ಮಾಡ್ತಾರೆ, ಹೋಗ್ತಾರೆ. ಬಟ್ ಹಾಗೆ ಅಲ್ಲ. ಜುಂಬಾ ನೀವು ಸರ್ಟಿಫಿಕೇಷನ್ ಮಾಡುವಾಗ ನಿಮಗೆ ಒಂದು ಪ್ಯಾಟರ್ನ್ ಇರ್ತದೆ. ನಾವು ಒಂದು ಸಾಂಗ್ ಹೈ ಇಂಟೆನ್ಸಿಟಿ ಆದರೆ ಸೆಕೆಂಡ್ ಸಾಂಗ್ ಲೋ ಇಂಟೆನ್ಸಿಟಿ ಸಾಂಗ್ ಇರಲೇಬೇಕು. ಬಿಕಾಸ್ ನೀವು ಕಂಟಿನ್ಯೂಸ್ ಆಗಿ ಹೈ ಕೊಟ್ಟರೆ ಏನಾಗುತ್ತೆ, ನಿಮ್ಮ ಹಾರ್ಟ್ ರೇಟ್ ಹೈ ಆಗುತ್ತೆ. ಸೊ ಇದನ್ನೆಲ್ಲ ನೀವು ಕಲೀಲೇಬೇಕು. ಯಾರು ಜಸ್ಟ್ ಬಂದು ಓಕೆ ಜುಂಬಾನ ಅಂತ ಹೇಳ್ಕೊಂಡು ಮಾಡಿದರೆ ಅವಾಗ ಏನಾಗುತ್ತೆ, ಹೆಲ್ತಿಗೆ ಡಿಸಡ್ವಾಂಟೇಜ್, ಬೆನಿಫಿಟ್ಸ್ ಇರೋದಿಲ್ಲ. ತುಂಬ ಕಂಪ್ಲೇಂಟ್ಸ್ ಇರುತ್ತೆ, ಅದು ಪೇನ್ ಇದು ಪೇನ್ ಅಂತ ಹೇಳ್ಕೊಂಡು. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಅ ಲೈಸೆನ್ಸ್. ಬಿಕಾಸ್ ಈಗ ಲೈಸೆನ್ಸ್ ಇದ್ದರೆ ಏನಾಗುತ್ತೆ ಅಂದರೆ, ಜುಂಬಾ ಇನ್ಸ್ಟಿಟ್ಯೂಷನ್ ಇದು ಯೂಶ್ವಲಿ US ಅಲ್ಲಿರೋದು. ಎಲ್ಲ ಸರ್ಟಿಫೈಡ್ ಟ್ರೈನರ್ಸ್ಗೆ ಅವರದ್ದೇ ಆದ ಸಾಂಗ್ಸ್ ಇರುತ್ತೆ, ಅವರದ್ದೇ ಆದ ಕೊರಿಯೋಗ್ರಫಿ ಸ್ಟೆಪ್ಸ್ ಇರ್ತದೆ, ಎಕ್ಸಸೈಸ್ ಇರ್ತದೆ. ಸೊ ಪ್ರತಿ ತಿಂಗಳು ಅವರು ನಮಗೆ ಕಳಿಸ್ತಾರೆ. ಸೊ ನಮ್ಮದೊಂದು ವೆಬ್ಸೈಟ್ ಇದೆ, ನಮ್ಮದೊಂದು ಪೇಜ್ ಇದೆ. ಸೊ ಅವ್ರು ಕಳಿಸ್ತಾರೆ ಎಲ್ಲ ಟ್ರೈನರ್ಸಿಗೆ. ಸೊ ನಾವು ಅದನ್ನು ಫಾಲೋ ಮಾಡಿದರೆ ಏನು ಡಿಸಡ್ವಾಂಟೇಜ್ ಆಗಲಿಕ್ಕೆ ಚಾನ್ಸಸ್ ಇಲ್ಲ. ಈಗ ಸಾಮಾನ್ಯವಾಗಿ ಈ ಜುಂಬಾ ಎಕ್ಸಸೈಸಿಗೂ ನಾರ್ಮಲ್ ಈಗ ರನ್ನಿಂಗ್, ವಾಕಿಂಗ್ ಮತ್ತೆ ಕೆಲವೊಂದು ಜಿಮ್ನಲ್ಲಿರುವಂಥ ಫಿಟ್ನೆಸ್ಸಿಗೂ ಏನಾದರೂ ವ್ಯತ್ಯಾಸ ಇದೆಯಾ, ಹೇಗೆ? ಹೌದು. ಸೊ ಅಲ್ಲಿ ನಾನು ಹೇಳಿದಾಗೆ ನಿಮಗೆ ನಾರ್ಮಲ್ ಎಕ್ಸಸೈಸ್ ಇರುತ್ತೆ, ಸ್ವಲ್ಪ ಅಂದರೆ ಬೇರೆ ಡಾನ್ಸ್ ಫಾರ್ಮ್ಸ್ ಮಿಕ್ಸ್ ಆಗಿರೋದಿಲ್ಲ, ಪ್ಯೂರ್ ಎಕ್ಸಸೈಸ್ ಆಗಿರುತ್ತೆ. ಇದರಲ್ಲಿ ಹೇಗೆ ಅಂದರೆ, ನಾವು ಅದೇ ಎಕ್ಸಸೈಸನ್ನು ಸ್ವಲ್ಪ ಡಾನ್ಸ್ ಮಿಕ್ಸ್ ಮಾಡಿ ಅವರಿಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗುವ ಹಾಗೆ ಮತ್ತೆ ಹೆಲ್ತ್ ಬೆನಿಫಿಟ್ಗೆ ಸಹ ಸ್ವಲ್ಪ ಜಾಯಿನ್ ಮಾಡಿ ಅದನ್ನೆಲ್ಲ ಪ್ಯಾಟರ್ನ್ ಅನ್ನು ಸೆಟ್ ಮಾಡಿ ಆಮೇಲೆ ನಾವು ಅದನ್ನು ಕ್ಲಾಸಿಗೆ ತರೋದು. ಅಲ್ಲಿಗೆ ಮತ್ತೆ ಇಲ್ಲಿಗೆ ತುಂಬಾ ವ್ಯತ್ಯಾಸ ಇದೆ. ಅಲ್ಲಿ ಅಂದ್ರೆ ಪ್ಯೂರ್ ಎಕ್ಸಸೈಸ್, ಇಲ್ಲಿ ಅದೇ ಎಕ್ಸಸೈಸ್ ನಾವು ಸ್ವಲ್ಪ ಮ್ಯೂಸಿಕ್ ಮತ್ತೆ ಡಾನ್ಸ್ ಮಿಕ್ಸ್ ಮಾಡಿ ಅದನ್ನು ಮಾಡಿಸ್ತೇವೆ. ಈ ಜುಂಬಾ ಟ್ರೈನಿಂಗ್ ಅನ್ನ ನಾವು ಟ್ರೈನರ್ಗಳ ಮುಖಾಂತರ ನಾವು ಕಲಿಬೇಕಾ ಅಥವಾ ನಾವೇ ಮನೆಯಲ್ಲಿ ನಮ್ಮಷ್ಟಕ್ಕೆ ವಿಡಿಯೋಗಳನ್ನ ನೋಡ್ತಾ ಮಾಡಬಹುದಾ, ಹೇಗೆ? ಸೊ ಇದನ್ನು ಮನೆಯಲ್ಲಿ ಸಹ ಮಾಡಬಹುದು, ತುಂಬ ವಿಡಿಯೋಸ್ಗಳಿವೆ. ಆದರೆ ಆಫ್ಲೈನ್ ಕ್ಲಾಸಸ್ ಹೋದರೆ ಇನ್ನೂ ಸಹ ಬೆಟರ್. ಯಾಕಂದರೆ ಅಲ್ಲಿ ಟ್ರೈನರ್ಸ್ ಇರ್ತಾರೆ ನೋಡಲಿಕ್ಕೆ. ಒಂದು ವೇಳೆ ಮನೇಲಿ ನೀವು ತಪ್ಪು ಮಾಡಿದರೆ ನಿಮಗೆ ಯಾರು ಇರಲ್ಲ ಕರೆಕ್ಟ್ ಮಾಡಲಿಕ್ಕೆ. ಹಾಗೆ ಆಫ್ಲೈನ್ ಕ್ಲಾಸಸ್ಸಲ್ಲಿ ಬಂದರೆ ನಿಮಗೆ ಯಾರಾದರೂ ಇರ್ತಾರೆ ಕರೆಕ್ಟ್ ಮಾಡಲಿಕ್ಕೆ. ಮೇ ಬಿ ನೀವು ಮಾಡುವ ಒಂದು ಪೊಸಿಷನ್ ರಾಂಗ್ ಇರಬಹುದು, ಅಲ್ಲ ಸ್ಟೆಪ್ ರಾಂಗ್ ಇರಬಹುದು, ಅದರಿಂದ ನಿಮಗೆ ಡಿಸಡ್ವಾಂಟೇಜ್. ಸೊ ಅದೊಂದು ಮಾತ್ರ, ಇಲ್ಲಾಂದರೆ ನಿಮಗೆ ಮಾಡಬಹುದು. ಈಗ ಜುಂಬಾ ಮಾಡೋದ್ರಿಂದ ಯಾವುದೆಲ್ಲ ಹೆಲ್ತ್ ಬೆನಿಫಿಟ್ಸ್ಗಳಿವೆ? ಹೌದು. ಸೊ ಜುಂಬಾದಿಂದ ಫಸ್ಟ್ ಆಬ್ವಿಯಸ್ಲಿ ಅದು ವೆಯ್ಟ್ ಲಾಸ್. ಸೊ ನಾವು ಜುಂಬಾ ಮಾಡುವಾಗ ಮಿನಿಮಮ್ 500 to 600 ಕ್ಯಾಲರೀಸ್ ನಾವು ಬರ್ನ್ ಮಾಡ್ತೀವಿ. ಅಗೇನ್ ನಾವು ಸ್ಲೋ ಆಗಿ ಮಾಡಿದರೆ 500-600. ಅದೇ ನೀವು ಸ್ವಲ್ಪ ಎನರ್ಜಿ ಕೊಟ್ಟು ಹೈ ಇಂಟೆನ್ಸಿಟಿಯಲ್ಲಿ ಮಾಡಿದರೆ 800 to 1000 ಕ್ಯಾಲರೀಸ್ ನೀವು ಬರ್ನ್ ಮಾಡ್ತೀರಾ ಒಂದು ಸೆಷನಲ್ಲಿ. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಎಷ್ಟು ಎನರ್ಜಿ ಹಾಕ್ತೀರಾ ಅಂತ. ಬಟ್ ಅದು ಓವರ್ ಆಲ್ ಬಾಡಿ ವರ್ಕೌಟ್. ಇಟ್ ಈಸ್ ನಾಟ್ ಲೈಕ್ ಒಂದು ಪಾರ್ಟ್ಗೆ ಮಾತ್ರ ಅಂತಲ್ಲ, ಓವರ್ ಆಲ್ ಬಾಡಿ ವರ್ಕೌಟ್ ಆಗಿರುತ್ತೆ. ಸೊ ಇದರಿಂದಾಗಿ ನಾವು ಎಲ್ಲರೂ ಇವಾಗ ಬ್ಯುಸಿ ಲೈಫಲ್ಲಿ ಎಲ್ಲರೂ ಸ್ಟ್ರೆಸ್ ಆಗಿರ್ತೀವಿ. ಹೌದು. ಅದು ಮ್ಯೂಸಿಕ್ ಬಂದ ತಕ್ಷಣ ಆಟೋಮ್ಯಾಟಿಕಲಿ ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ. ಸೊ ಅದೇ ನಾನು ಹೇಳಿದ್ದು, ಇನ್ನೊಂದು ಬೆನಿಫಿಟ್ ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಸೆಕೆಂಡ್ ಥಿಂಗ್ ಇಸ್ ನಿಮ್ಮದು ಹಾರ್ಟ್ ರೇಟ್. ನೀವು ಇವಾಗ ಏನಾಗುತ್ತೆ, ನೀವು ಡ್ಯಾನ್ಸ್ ಮಾಡುವಾಗ ನಿಮ್ಮದು ಹಾರ್ಟ್ ರೇಟ್ ಹೈ ಆಗಿರುತ್ತೆ. ಕೆಲವೊಮ್ಮೆ ಸಾಂಗ್ಸ್ಗೆ ಲೋ ಆಗ್ತದೆ, ಹೈ ಲೋ. ಅವಾಗ ಏನಾಗ್ತದೆ, ನಿಮ್ಮ ಹಾರ್ಟಿಗೂ ಎಕ್ಸಸೈಸ್ ಆಗುತ್ತೆ. ಸೊ ನಿಮ್ಮ ಹಾರ್ಟ್ ರೇಟ್ ಇಂಪ್ರೂವ್ ಆಗುತ್ತೆ. ಮತ್ತು ಫ್ಲೆಕ್ಸಿಬಿಲಿಟಿ. ಸೊ ನೀವು ಡ್ಯಾನ್ಸ್ ಮಾಡುವಾಗ ಆಟೋಮ್ಯಾಟಿಕಲಿ ಬಾಡಿ ಸ್ವಲ್ಪ ಮೂವ್ ಆಗ್ತದೆ, ಸ್ಟಿಫ್ ಇದ್ದದೆಲ್ಲ ಸ್ವಲ್ಪ ಲೂಸನ್ ಅಪ್ ಆಗಿ ಫ್ಲೆಕ್ಸಿಬಿಲಿಟಿ ಬರ್ತದೆ. ಆ್ಯಂಡ್ ಇನ್ನೊಂದೇನೆಂದರೆ ಬೆನಿಫಿಟ್, ನಾವು ಇವಾಗ ಮನೆಯಲ್ಲೇ ಇದ್ದು ನಾವು ಯಾರ ಫ್ರೆಂಡ್ಸ್ ಇಲ್ಲ, ಸೋಷಲೈಸಿಂಗ್ ಲೈಫ್ ಇಲ್ಲ. ಜುಂಬಾಗೆ ಬರುವಾಗ ಅದೊಂದು ಗ್ರೂಪ್ ಕ್ಲಾಸ್ ಆಗಿರುತ್ತೆ. ಅಲ್ಲಿ ಬಂದಾದ್ಮೇಲೆ ಒಂದು ಕಾನ್ಫಿಡೆನ್ಸ್ ಬರ್ತದೆ, ಎಲ್ರಿಗೂ ಬರ್ತದೆ. ಇನಿಷಿಯಲಿ ಇರಲ್ಲ 1 ವೀಕಲ್ಲಿ, ಬಟ್ ಮೇ ಬಿ ಆಫ್ಟರ್ 1 ವೀಕ್ ಅದೊಂದು ಕಾನ್ಫಿಡೆನ್ಸ್ ಬರ್ತದೆ. ಮತ್ತು ಅವರು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಫ್ರೆಂಡ್ಸ್ ಮಾಡ್ತಾರೆ, ಒಂದು ಸೋಷಲೈಸಿಂಗ್ ಲೈಫ್ ಇರ್ತದೆ. ಸೊ ಅದು ಒಂದು ಬೆನಿಫಿಟ್ ಜುಂಬಾದು.
ಈಗ ಎಲ್ಲ ಏಜ್ ಗ್ರೂಪ್ನವರು ಕೂಡ ಮಾಡಬಹುದಾ? ಎಸ್, ಎಲ್ಲರೂ ಮಾಡಬಹುದು. ಜುಂಬಾ ಎಲ್ಲ ಏಜ್ ಗ್ರೂಪಿಗೆ ಆಗುತ್ತೆ. ಬಟ್ ಜುಂಬಾ ನಾನು ಹೇಳಿದಾಗೆ ಬೇರೆ ಬೇರೆ ಸೆಕ್ಷನ್ ಇದೆ. 4 to 7 ಏಜ್ ಗ್ರೂಪಿಗೆ ಜುಂಬಾ ಕಿಡ್ಸ್ ಅಂತಿದೆ. 7 to 11 ಇಯರ್ಸ್ಗೆ ಜುಂಬಾ ಜೂನಿಯರ್ ಅಂತಿದೆ. ಅದಕ್ಕೆ ಬೇರೆನೇ ಸರ್ಟಿಫಿಕೇಶನ್ಸ್ ಇದೆ. ಮತ್ತೆ ನಾವು ನಾರ್ಮಲ್ ಜುಂಬಾ ಮಾಡುವವ್ರಿಗೆ ಒಂದು ಅಬವ್ ಫ್ರಮ್ 14 ಇಯರ್ಸ್ ಮೇಲೆ ಏಜ್ನವರಿಗೆ ಸ್ಟಾರ್ಟ್ ಮಾಡಬಹುದು. ಆ್ಯಂಡ್ 50+ ಸಹ ಇದೆ. ಅದಕ್ಕೆ ಜುಂಬಾ ಗೋಲ್ಡ್ ಅಂತ ಒಂದು ಬೇರೆನೇ ಸರ್ಟಿಫಿಕೇಶನ್ ಇದೆ. ಸೊ ನಾವು ಈಗ ನಾರ್ಮಲ್ ಜುಂಬಾ ಮಾಡುವವರಿಗೆ 50+ ಅದು ಸ್ವಲ್ಪ ಅವರಿಗೆ ಪಾಪ ಕಷ್ಟ ಆಗ್ಬಹುದು. ಬಿಕಾಸ್ ಇದರಲ್ಲಿ ತುಂಬ ಜಂಪಿಂಗ್ ಆಗಲಿ, ಅವ್ರ ಹೈ ಇಂಟೆನ್ಸಿಟಿ ವರ್ಕೌಟ್ ಇರುವಾಗ ಅವರಿಗೆ ಏಜ್ಡ್ ಆಗುವ ಸ್ವಲ್ಪ ಸಾಂಗ್ಸ್ ಸ್ಲೋ ಇರ್ತದೆ. ಸೊ ಅದಕ್ಕಂತಲೇ ಬೇರೆ ಬೇರೆ ಸರ್ಟಿಫಿಕೇಶನ್ಸು ಇದೆ. ಈಗ ಸಾಮಾನ್ಯವಾಗಿ ಈ ಜುಂಬಾ ಮಾಡಬೇಕಾದ್ರೆ ಒಂದಷ್ಟು ಮಹಿಳೆಯರಿರ್ಬೋದು, ಅವರಿಗೆ ಒಂಥರ ಈ ಶೈನೆಸ್ ಅಥವಾ ನಾಚಿಕೆ ಸ್ವಭಾವದವರಿಗೆ ಇದನ್ನು ಮಾಡಲಿಕ್ಕೆ ಒಂಥರ ಹಿಂಜರಿತಾರೆ. ಅಂಥವರಿಗೆ ಹೇಗೆ ಮೋಟಿವೇಟ್ ಮಾಡ್ತೀರಿ ಮೇಡಮ್ ನೀವು? ಸೊ ಅಂಥ ಸಿಚುವೇಶನ್ಸು ನಾವು ಫೇಸ್ ಮಾಡಿದ್ದೇವೆ. ಬರುವಾಗ ತುಂಬ ಹೇಳ್ತಾರೆ, ಮ್ಯಾಮ್ ನಮಗೆ ಡ್ಯಾನ್ಸ್ ಬರೋದಿಲ್ಲ, ಇಷ್ಟರವರೆಗೆ ಮಾಡಲಿಲ್ಲ. ನಾವು ಇಷ್ಟೇ ಹೇಳೋದು, ನೋ ವರೀಸ್ ಮ್ಯಾಮ್, ನೀವು ಬನ್ನಿ, ಇಲ್ಲಿ ಯಾರು ಜಡ್ಜ್ ಮಾಡುವವರು ಇಲ್ಲ. ಫಸ್ಟ್ ಆಫ್ ಆಲ್ ಈ ಕ್ಲಾಸಲ್ಲಿ ನೀವು ಮಾಡ್ತೀರಾ, ಹೋಗ್ತೀರಾ, ನಾವು ಸಹ ಕಳಿಸ್ತೀವಿ, ಹೋಗ್ತೀವಿ. ನಾಳೆ ನಮಗೂ ನೆನಪಿರೋದಿಲ್ಲ ಏನಾಗಿದೆ ಅಂತ ಹೇಳ್ಕೊಂಡು. ಆ್ಯಂಡ್ ಇಲ್ಲಿ ಬಂದು ನಿಮ್ಮ ಕಂಫರ್ಟೆಬಿಲಿಟಿ, ನೀವು ಹೇಗೆ ಮಾಡ್ತೀರಾ ನೀವು ಮಾಡಿ. ನಿಮಗೆ ಡ್ಯಾನ್ಸ್ ಬರಲೇಬೇಕಂತಿಲ್ಲ. ಬಟ್ ಓಕೆ, ಒಂದು ಸ್ಟೆಪ್ ಏನಾದರೂ ನಿಮಗೆ ಬರೋದಿಲ್ಲ, ಕಷ್ಟ ಆಗ್ತದೆ ಅಂತ ಹೇಳಿದರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬಟ್ ಅಲ್ಲಿ ನಿಲ್ಲಬೇಡಿ, ಏನಾದರೂ ಒಂದು ಸ್ಲೈಟ್ ಮೂವ್ಮೆಂಟ್ ಮಾಡ್ತಾ ಇರಿ ಅಂತ ನಾವು ಅವ್ರಿಗೆ ಹೇಳ್ತೀವಿ. ಮತ್ತು ಇನ್ನು ಮಾಡೋದೇ ಇಲ್ಲ, ತುಂಬ ಶೈ ಅಂತ ಹೇಳಿದರೆ ಅವ್ರ ಹತ್ರ ಹೋಗಿ ಅವ್ರ ಜೊತೆನೇ ಸ್ವಲ್ಪ ಡ್ಯಾನ್ಸ್ ಮಾಡಿ, ಆಗ ಅವ್ರಿಗೆ ಸಹ ಹಾಂ ಓಕೆ ಮಾಡ್ತಾರೆ, ಕಾನ್ಫಿಡೆನ್ಸ್ ಬರ್ತದೆ, ಅವ್ರು ಸಹ ಮಾಡ್ತಾರೆ. ಅದು ಒಂದು ಜಸ್ಟ್ 1 ವೀಕ್ ಮಾತ್ರ. ಬಟ್ ನೀವು 2nd, 3rd ವೀಕ್ ಹೋಗುವಾಗ ಅವ್ರು ನಮ್ಗಿಂತ ಸೂಪರ್ ಆಗಿರ್ತಾರೆ. ಸೊ ಅದು ಅಂದರೆ ಜುಂಬಾ ಆ ಲೆವೆಲ್ಗೆ ತಂದಿರ್ತದೆ. ಸೊ ದಟ್ಸ್ ಹೌ ವಿ ಮ್ಯಾನೇಜ್. ಈಗ ದಿವಸದಲ್ಲಿ ಎಷ್ಟು ಗಂಟೆ ಈ ಜುಂಬಾ ಪ್ರಾಕ್ಟೀಸ್ ಮಾಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತೀರಿ, ಎಸ್ಪೆಷಲಿ ಫಿಟ್ನೆಸ್ಸಿಗೆ? ಹೌದು. ಸೊ ಫಿಟ್ನೆಸ್ಸಿಗೆ ಬೇಸಿಕಲಿ ನಾವು 1 hour ಸೆಷನ್ನೇ ಹೇಳೋದು. ಎವ್ರಿ ಡೇ 1 hour ಸೆಷನ್ ಇಸ್ ಮೋರ್ ದೆನ್ ಇನಫ್. ಅದರಲ್ಲಿ ನೀವು ಬೆಳಿಗ್ಗೆ ಮಾಡಿದ್ರು ಓಕೆ, ಈವ್ನಿಂಗ್ ಮಾಡಿದ್ರು ಓಕೆ, ಬಟ್ ಪೋಸ್ಟ್ ಲಂಚ್ ಮಧ್ಯಾಹ್ನ ಇವೆಲ್ಲ ಇಟ್ ಇಸ್ ನಾಟ್ ಗುಡ್. ಬಿಕಾಸ್ ನೀವು ಊಟ ಮಾಡಿರ್ತೀರಾ, ಅದೇ ಟೈಮ್ ಒಂದು 2 hours ಗ್ಯಾಪ್ ಬಿಟ್ಟು ಮಾಡಿದರೆ ಸಹ ನಿಮಗೆ ಕ್ಯಾಚ್ ಬರ್ತದೆ, ನಿಮಗೆ ಮಾಡಲಿಕ್ಕೆ ಉದಾಸೀನ ಆಗ್ತದೆ. ಸೊ ಸ್ವಲ್ಪ ಹೊಟ್ಟೆ ಖಾಲಿದ್ರೆ ಬೆಟರ್. ಅಂದರೆ ನಾವು ಆಬ್ವಿಯಸ್ಲಿ ಎನರ್ಜಿ ಏನಾದರೂ ಬನಾನಾ ಫ್ರೂಟ್ಸ್ ಏನಾದರೂ ತಿಂದು ಬರ್ಬೋದು. ಬಟ್ ಹೆವಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೆವಿ ಲಂಚ್ ಮಾಡ್ಕೊಂಡು ನಾವು ಮಾಡಿದರೆ ಅದು ಆಗೋದಿಲ್ಲ. ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಡಿಫಿಕಲ್ಟ್. ಇನ್ನೊಂದೇನು ಹೇಳಿದರೆ, ಜುಂಬಾ ನಾವು ಮಾಡುವಾಗ ಈಗ ಎಲ್ಲ ಕಡೆ ಕ್ಲಾಸಸ್ ಇರ್ತದೆ. ನಾವು ಎವ್ರಿ ಡೇ ಮಾಡೋದು ಈಸ್ ನಾಟ್ ಫೀಸಿಬಲ್ ಅಂತ ಹೇಳ್ತೇನೆ. ಬಿಕಾಸ್ ಅದು ಹೈ ಇಂಟೆನ್ಸಿಟಿ ವರ್ಕೌಟ್. ಯಾವಾಗಲೂ ಒಂದು ದಿವಸ ಗ್ಯಾಪ್ ಇರಲೇಬೇಕು. ಒಳ್ಳೇದು ಮೇಡಮ್, ಇಷ್ಟು ಹೊತ್ತು ಇತ್ತೀಚಿನ ಟ್ರೆಂಡ್ ಆಗಿರತಕ್ಕಂತಹ ಜುಂಬಾದ ಬಗ್ಗೆ ತುಂಬಾ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಮ್ಯಾಮ್. ಇದುವರೆಗೆ ಜಿಯೋಸ್ ಫಿಟ್ನೆಸ್ ಕ್ಲಬ್ ಫಿಟ್ನೆಸ್ ಮಂತ್ರ ಕಾರ್ಯಕ್ರಮದಲ್ಲಿ ಜುಂಬಾ ಡ್ಯಾನ್ಸ್ ಕೋಚ್ ಆಗಿರುವ ನಮ್ರತಾ ಶೇಖರ್ ಇವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಮಮತಾ ನವೀನ್ ಶೆಟ್ಟಿ.